ನಂತರ ಇನ್ನೊಂದು ನೆಲದ ಕತೆ ದೇವಸಸ್ಯ. ರಹಸ್ಯ ಹೊತ್ತು ತಂದ ಸಿದ್ಧಿ ಜನಾಂಗದ ನೆಲದ ನಂಬಿಕೆ. ಒಂದು ಕಾಡಿನ ಕತೆ, ಕಾಣದ ಸತ್ಯ, ಏನದು ರಹಸ್ಯ. 1995ರ ನಿಜ ಘಟನೆಗೆ ಆಧಾರ, ರಹಸ್ಯ ತೆರೆಯಲಿದೆ. ಇಡೀ ಊರಿಗೆ ನೀ ಬೇಕಾಗಿತ್ತು, ನಂಗೆ ಊರು ಬೇಕಾಗಿತ್ತು, ಆದ್ರೆ ನೀನ್ ನಂಗೆ ಸಿಗ್ದೆ. ನಿನ್ನಾಪ್ನಡ ನೀನು ರಕ್ತ ಕುಡಿಯ ಸಂಜೀವಿನಿ. ದೇವಸಸ್ಯ ಅನ್ನುವ ಹೊಸ ಕನ್ನಡ ಸಿನಿಮಾ ಈಗ ಚಿತ್ರೀಕರಣ ಹಂತದಲ್ಲಿದೆ. ಈ ಚಿತ್ರವು ಬಹಳ ವಿಭಿನ್ನವಾದ ಹಾಗೆ ಕುತೂಹಲ ಹುಟ್ಟಿಸುವ ವಿಷಯವೊಂದನ್ನ ಆಧಾರ ಮಾಡಿಕೊಂಡಿದೆ. ಸಿದ್ಧಿ ಜನಾಂಗ ಅಂದ್ರೆ ಕರ್ನಾಟಕದ ಒಂದು ವಿಶಿಷ್ಟ ಸಮುದಾಯ. ಅವರ ಜೀವನ ಶೈಲಿ, ನಂಬಿಕೆಗಳು ಮತ್ತು ಆಚರಣೆಗಳನ್ನ ಈ ಚಿತ್ರದ ಮೂಲಕ ತೋರಿಸಲಾಗುತ್ತೆ. ಇವು ಎಲ್ಲವೂ ಒಂದು ರಹಸ್ಯಮಯ ಸಸ್ಯವನ್ನ ಸುತ್ತುವರೆದಂತಿದೆ. ಸಿದ್ಧಿ ಜನರು ಈ ಸಸ್ಯವನ್ನ ದೇವರ ಒಟ್ಟಿಗೆ ಗೌರವಿಸುತ್ತಾರೆ ಅನ್ನುವ ನಂಬಿಕೆ ಇರುತ್ತೆ. ಈ ಚಿತ್ರದ ಟೀಸರ್ ಈಗಾಗಲೇ ಬಿಡುಗಡೆ ಆಗಿದ್ದು, ಅದನ್ನ ನೋಡಿ ಹಲವರು ಕಥೆಯ ಬಗ್ಗೆ ಹೆಚ್ಚು ತಿಳಿಯುವುದಕ್ಕೆ ಬಯಸುತ್ತಿದ್ದಾರೆ. ಟೀಸರ್ನ ದೃಶ್ಯಗಳು, ಹಿನ್ನೆಲೆ ಸಂಗೀತ ಮತ್ತು ವಾತಾವರಣ ಪ್ರೇಕ್ಷಕರಲ್ಲಿ ಒಬ್ಬರಲ್ಲಿ ಒಬ್ಬನಾಗಿ ಕುತೂಹಲ ಮೂಡಿಸ್ತಾ ಇದೆ. ಚಿತ್ರವು ಕೇವಲ ಮನರಂಜನೆಯಾಗಿ ಇರದೆ ಒಂದು ಸಮುದಾಯದ ನಿಜವಾದ ಬದುಕನ್ನ ಮತ್ತು ಅವರ ಧಾರ್ಮಿಕ ಸಾಂಸ್ಕೃತಿಕ ಅಂಶಗಳನ್ನ ತೆರೆ ಮೇಲೆ ತರುವುದಕ್ಕೆ ಪ್ರಯತ್ನಿಸ್ತಾ ಇದೆ. ದೇವಸಸ್ಯ ಚಿತ್ರವು ಆಧ್ಯಾತ್ಮ, ಜನಪದ ಹಾಗೆ ತಾಣಿಯ ಸಂಸ್ಕೃತಿಯ ಮಿಶ್ರಣವಾಗಿದೆ. ಇಂತಹದೊಂದು ವಿಶಿಷ್ಟ ವಿಷಯವನ್ನ ಟಚ್ ಮಾಡೋದ್ರಿಂದ ಇದು ಸಾಮಾನ್ಯ ಸಿನಿಮಾಗಳಿಂದ ಭಿನ್ನವಾಗಿ ಕಾಣಿಸುತ್ತೆ. ಹೊಸ ತಂಡ, ತಾಜಾ ಕತೆ ಮತ್ತು ಸ್ಥಳೀಯ ನೈಜತೆಯಿಂದ ತುಂಬಿರುವ ಈ ಸಿನಿಮಾ ಪ್ರೇಕ್ಷಕರಿಗೆ ಹೊಸ ಅನುಭವ ಕೊಡಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಕಾಂತಾರ ಸಿನಿಮಾ ಈಗಾಗಲೇ ಪ್ರಾದೇಶಿಕ ನಂಬಿಕೆಗಳು, ಆಚರಣೆಗಳು ಮತ್ತು ನೆಲದ ಕತೆಗಳನ್ನ ಪರಿಣಾಮಕಾರಿಯಾಗಿ ತೋರಿಸಿ ಎಲ್ಲಾ ಕಡೆಯಲ್ಲೂ ದೊಡ್ಡ ಪ್ರಭಾವ ಕೊಟ್ಟಿದೆ. ಇಂತಹ ವಿಷಯಗಳು ಜನರನ್ನ ಆಕರ್ಷಿಸುತ್ತೆ ಅನ್ನುವುದು ಅದು ಸ್ಪಷ್ಟವಾಗಿ ತೋರಿಸುತ್ತೆ. ಈಗ ಅದೇ ರೀತಿಯಲ್ಲಿ ಇನ್ನೊಂದು ಹೊಸ ಚಿತ್ರತಂಡ ದೇವಸಸ್ಯ ಅನ್ನುವ ಸಿನಿಮಾದೊಂದಿಗೆ ಬರ್ತಿದೆ. ಈ ಸಿನಿಮಾದ ಕಥೆಯ ಮೌಲ್ಯ ಏನಂತಂದ್ರೆ ಅದು ಸಿದ್ಧಿ ಜನಾಂಗದ ಕುರಿತು, ಅವರ ನಂಬಿಕೆಗಳು, ಹಬ್ಬಗಳು ಹಾಗೆ ಒಂದು ವಿಚಿತ್ರ ರಹಸ್ಯಮಯ ಸಸ್ಯದ ಬಗ್ಗೆ. ಸಿದ್ಧಿ ಜನರು ಅದನ್ನ ದೇವತ್ವದಂತೆ ನೋಡ್ತಾರೆ. ಅದರ ಬಗ್ಗೆ ಇರುವ ಅವರ ಶ್ರದ್ಧೆ, ಆಚರಣೆ ಎಲ್ಲವೂ ಸಿನಿಮಾದಲ್ಲಿ ಬಹುಮಾನ್ಯವಾಗಿ ತೋರಿಸುತ್ತೆ. ಈಗಾಗಲೇ ಚಿತ್ರದ ಚಿತ್ರೀಕರಣ ನಡೆಯುತ್ತೆ ಮತ್ತು ಟೀಸರ್ ಕೂಡ ರಿಲೀಸ್ ಆಗುತ್ತೆ. ಪ್ರೇಕ್ಷಕರಲ್ಲಿ ಕುತೂಹಲ ಈಗಾಗಲೇ ಹುಟ್ಟಿಸಿದೆ. ಇಂತಹ ನಿಜವಾದ ಕಥೆಗಳು ಮತ್ತು ಸ್ಥಳೀಯ ಸಂಸ್ಕೃತಿಯನ್ನ ತೋರಿಸುವ ಸಿನಿಮಾಗಳು ಆಧ್ಯಾತ್ಮಿಕತೆ, ಕೌತುಕ ಮತ್ತು ಸ್ಥಳೀಯ ಜ್ಞಾನವನ್ನ ಹೊಸ ತರದ ರೀತಿಯಲ್ಲಿ ಮೂಡಿಸುತ್ತೆ. ದೇವಸಸ್ಯ ಕೂಡ ಹೀಗೆ ಜನರ ಗಮನ ಸೆಳೆಯುವ ಸಾಧ್ಯತೆ ಇದೆ. ದೇವಸಸ್ಯ ಅನ್ನುವ ಸಿನಿಮಾ ಶಿರಸಿ ಸುತ್ತಮುತ್ತಲಿನ ಕಾಡುಗಳ ರಹಸ್ಯಮಯ ವಾತಾವರಣ ಆಧಾರವನ್ನಾಗಿಸಿಕೊಂಡು ಮಾಡಿದೆ. ಈ ಕಾಡುಗಳಲ್ಲಿ ವಾಸ ಮಾಡುವ ಸಿದ್ಧಿ ಜನಾಂಗ ಮತ್ತು ಅವರ ಜೀವನ ಶೈಲಿ, ನಂಬಿಕೆಗಳನ್ನ ಚಿತ್ರದಲ್ಲಿ ಪ್ರಮುಖವಾಗಿ ತೋರಿಸಲಾಗ್ತಾ ಇದೆ. ಉತ್ತರ ಕನ್ನಡದ ಹಲವರು ಈ ಸಿನಿಮಾದಲ್ಲಿ ಸೇರಿಕೊಂಡಿದ್ದು ಚಿತ್ರವನ್ನೇ ನಾಡಿನ ನೆಲ, ಜಲ, ಜಾನಪದದ ಮೂಲದಿಂದ ಕಟ್ಟಿಕೊಟ್ಟಿದ್ದಾರೆ. ಕತೆ ಮುಖ್ಯವಾಗಿ ಎರಡು ಊರುಗಳ ನಡುವಿನ ಸಂಬಂಧ ಮತ್ತು ಘಟನೆಗಳ ಬಗ್ಗೆ. ವಿಶೇಷ ಅಂತಂದ್ರೆ ಈ ಕತೆಗೆ 1995ರಲ್ಲೇ ನಡೆದ ಎಡವಟ್ಟಾದ ನೈಜ ಘಟನೆ ಸ್ಫೂರ್ತಿಯಾಗಿದೆ. ಸಾಮಾನ್ಯ ಪ್ರೇಕ್ಷಕರಿಗೂ ತಲುಪಬಹುದಾದ ರೀತಿಯಲ್ಲಿ ಸಿನಿಮಾ ಮಾಡೋದಕ್ಕೆ ಚಿತ್ರತಂಡ ತುಂಬಾ ಶ್ರಮಿಸ್ತಾ ಇತ್ತು. ಈ ಚಿತ್ರದ ಚಿತ್ರೀಕರಣವು ಪ್ರಾಮಾಣಿಕತೆ ಮತ್ತು ಸ್ಥಳೀಯತೆಯ ಮೇಲೆ ಹೆಚ್ಚು ಒತ್ತಡ ಮಾಡಿದೆ. ಈ ಸಿನಿಮಾ ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲದೆ ತೆಲುಗು, ಹಿಂದಿ, ತಮಿಳು ಹಾಗೆ ಮಲಯಾಳಂ ಭಾಷೆಗಳಲ್ಲೂ ಕೂಡ ಬಿಡುಗಡೆ ಆಗಲಿದೆ. ಇದರ ಮೂಲಕ ದೇವಸಸ್ಯ ಒಂದು ಸ್ಥಳೀಯ ಕತೆ ಅಂತಹ ವ್ಯಾಪಕ ಮಟ್ಟದಲ್ಲಿ ತಲುಪುವ ಮೊದಲ ಪ್ರಯತ್ನ ಆಗಲಿದೆ. ದೊಡ್ಡ ಬಜೆಟ್ ಮತ್ತು ತಾಂತ್ರಿಕವಾಗಿ ಸಮೃದ್ಧವಾದ ನಿರ್ಮಾಣದೊಂದಿಗೆ ಈ ಸಿನಿಮಾ ಪ್ರಾದೇಶಿಕ ಕತೆಗೊಂದು ಹೊಸ ರೂಪ ನೀಡಲಿದ್ದು ಪ್ರೇಕ್ಷಕರಲ್ಲಿ ಕುತೂಹಲ ಮೂಡಿಸಿದೆ. ದೇವಸಸ್ಯ ಸಿನಿಮಾಗೆ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರುವ ಕಾರ್ತಿಕ್ ಭಟ್ ಮೂಲತಃ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಸಿನಿಮಾ ಪ್ರತಿಯ ಆಸಕ್ತಿ ಮತ್ತು ವಿಷಯದ ಮೇಲೆ ನಂಬಿಕೆಯೊಂದಿಗೆ ಅವರು ತಮ್ಮ ಉದ್ಯೋಗವನ್ನ ಬಿಟ್ಟು ಈ ಚಿತ್ರವನ್ನ ನಿರ್ದೇಶಿಸ್ತಾ ಇದ್ದಾರೆ. ಇದು ಅವರ ನಿರ್ದೇಶನದ ಮೊದಲ ಪ್ರಯೋಗ. ಆದ್ರೆ ಈ ತಂಡದ ಕೆಲಸ ನೋಡಿದ್ರೆ ಪ್ರಾಮಾಣಿಕತೆಯೂ ಇದೆ. ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಚಿತ್ರದ ಪ್ರಮುಖ ಪಾತ್ರಗಳಲ್ಲಿ ಯುವ ಪ್ರತಿಭೆಗಳು ಹೊಳಪನ್ನೇ ಮೂಡಿಸ್ತಾ ಇದ್ದಾರೆ. ಸೆಲ್ವಿನ್ ದೇಸಾಯಿ ಈ ಚಿತ್ರದಲ್ಲಿ ಸಿದ್ಧಿ ಸಮುದಾಯದ ಹುಡುಗನ ಪಾತ್ರವನ್ನ ಮಾಡ್ತಿದ್ದಾರೆ. ಮತ್ತೊಂದು ಪ್ರಮುಖ ಪಾತ್ರದಲ್ಲಿ ನಟ ಅಹನ್ ಕಾಣಿಸಿಕೊಳ್ತಿದ್ದಾರೆ. ಸಿದ್ಧಿ ಯುವತಿಯ ಪಾತ್ರ ಮಾತಂಗಿ ಬಿಂಬಿಕಾ ಅವರು ಜೀವ ತುಂಬುತ್ತಿದ್ದಾರೆ. ಈ ಯುವ ತಂಡದ ಜೊತೆಗೆ ಸೀನಿಯರ್ ನಟರು ಕೂಡ ಚಿತ್ರದ ಮಹತ್ವದ
ಚಿತ್ರದ ಭಾಗ ಪ್ರಸಿದ್ಧ ನಟ ಪ್ರಕಾಶ್ ಬೆಳವಾಡಿ, ಗೀತಾ ಸಿದ್ದಿ ಮತ್ತು ಮಂಜುನಾಥ್ ಹೆಗಡೆ ಅವರುಗಳು ಈ ಚಿತ್ರದಲ್ಲಿ ತಮ್ಮ ಪ್ರಭಾವವನ್ನ ಬೀರ್ತಿದ್ದಾರೆ. ಹೀಗೆ ಹೊಸದಾಗಿ ಬರ್ತಾ ಇರುವ ಪ್ರತಿಭೆಗಳ ಜೊತೆಗೆ ಅನುಭವಿ ಕಲಾವಿದರು ಸೇರ್ಕೊಂಡು ದೇವಸಸ್ಯ ಚಿತ್ರಕ್ಕೆ ಒಳ್ಳೆಯ ಬಲವನ್ನ ನೀಡುತ್ತಿದ್ದಾರೆ. ಕಥೆಯ ತಳಹದಿಯ ಗಂಭೀರ ಆಗಿದ್ದು ಹಾಗೆ ತಂಡದ ಕೆಲಸವು ನಿಖರ ಆಗಿರೋದ್ರಿಂದ ಈ ಸಿನಿಮಾ ಪ್ರೇಕ್ಷಕರಲ್ಲಿ ನಿರೀಕ್ಷೆ ಹುಟ್ಟಿಸುತ್ತೆ. ದೇವಸಸ್ಯ ಸಿನಿಮಾದ ಸೆಟ್ಗಳಿಗೆ ವಿಶೇಷ ಗಮನ ಕೂಡ ನೀಡಲಾಗಿದ್ದು, ಕೆಜಿಎಫ್ ಸಿನಿಮಾಗೆ ಸೆಟ್ ಡಿಸೈನ್ ಮಾಡಿದ್ದ ಕರಣ್ ಅವರು ಈಗ ದೇವಸಸ್ಯಕ್ಕೂ ಸೆಟ್ಗಳನ್ನ ರಚಿಸ್ತಾ ಇದ್ದಾರೆ. 35 ವರ್ಷದ ಹಿಂದಿನ ಕಾಲಘಟ್ಟವನ್ನ ತೋರಿಸಬೇಕಾದ ಕಾರಣ 2 ಹಳೆಯ ಊರುಗಳ ವಾತಾವರಣವನ್ನ ನಿಖರವಾಗಿ ಕಟ್ಟಿಕೊಡಲಾಗ್ತಾ ಇದೆ. ಈ ಸೆಟ್ಗಳ ಜೊತೆಗೆ ಶಿರಸಿ ಮತ್ತು ಅದರ ಸುತ್ತಮುತ್ತಲಿನ ನೈಸರ್ಗಿಕ ಕಾಡು ಪ್ರದೇಶಗಳಲ್ಲೂ ಕೂಡ ಚಿತ್ರೀಕರಣ ನಡೀತಾ ಇದೆ. ಈಗಾಗಲೇ 45 ದಿನಗಳ ಚಿತ್ರೀಕರಣ ಮುಗಿದಿದ್ದು, ಇನ್ನು ಕೆಲ ಹಂತಗಳ ಕೆಲಸ ಬಾಕಿ ಇದೆ. ಚಿತ್ರದ ಟೈಟಲ್ ಟೀಸರ್ ಬಿಡುಗಡೆ ಆಗಿದ್ದು, ಅದಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಟೀಸರ್ ನೋಡಿದವರಿಗೆ ಕಥೆಯು ಗಂಭೀರ ಹಾಗೆ ಕುತೂಹಲಕಾರಿಯಾಗಿದೆ ಅನ್ನುವ ಭಾವನೆ ಬರುತ್ತೆ. ಈ ಸಿನಿಮಾದ ಕತೆ 2 ಊರುಗಳ ನಡುವೆ ನಡೆಯುವ ಸಂಘರ್ಷವನ್ನ ಆಧರಿಸಿದೆ ಮತ್ತು ಅದರೊಂದಿಗೆ ಸಿದ್ದಿ ಜನಾಂಗದ ನಂಬಿಕೆ ಹಾಗೆ ಒಂದು ರಹಸ್ಯಮಯ ಸಸ್ಯದ ಮಹತ್ವವನ್ನು ಕೂಡ ತೋರಿಸುತ್ತೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.